ಮೇಷರಾಶಿ ಉಗಾದಿ ಭವಿಷ್ಯ 2026 ಮೇಷರಾಶಿಯವರೇ, ಉಗಾದಿ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಹಣ, ಉದ್ಯೋಗ, ಕುಟುಂಬ ಎಲ್ಲದರಲ್ಲೂ ಏನು ನಡೆಯಲಿದೆ ಗೊತ್ತಾ? ಈ ವಿಡಿಯೋ ತಪ್ಪದೇ ನೋಡಿ. ಉಗಾದಿ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಈ ದಿನದಿಂದ ಹೊಸ ಸಂಕಲ್ಪಗಳು, ಹೊಸ ಆಶೆಗಳು ಮತ್ತು ಹೊಸ ಅವಕಾಶಗಳು ಆರಂಭವಾಗುತ್ತವೆ. ಮೇಷರಾಶಿಯವರಿಗೆ 2026ರ ಉಗಾದಿ ನಂತರದ ವರ್ಷವು ಸಾಮಾನ್ಯವಾಗಿ ಪ್ರಗತಿ, ಧೈರ್ಯ ಮತ್ತು ಹೊಸ ಪ್ರಯತ್ನಗಳು ವರ್ಷವಾಗಲಿದೆ. ಕೆಲವೊಮ್ಮೆ ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ಧೈರ್ಯ ಮತ್ತು ಶ್ರಮದಿಂದ ನೀವು ಎಲ್ಲಾ ಸಮಸ್ಯೆಗಳನ್ನು ಗೆಲ್ಲುವ ಸಾಧ್ಯತೆಯಿದೆ. ಮೇಷರಾಶಿಯ ಸ್ವಭಾವ. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಆತ್ಮವಿಶ್ವಾಸ ಹೊಂದಿರುವವರು ಮತ್ತು ಮುಂಚೂಣಿಯಲ್ಲಿ ನಡೆಯುವವರು. ಇವರಿಗೆ ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತವೆ. ಕೆಲಸವನ್ನು ತಡ ಮಾಡುವುದು ಇವರಿಗೆ ಇಷ್ಟವಿಲ್ಲ. ಯಾವ ಕೆಲಸವನ್ನಾದರೂ ತಕ್ಷಣ ಆರಂಭಿಸಿ ಮುಗಿಸುವ ಗುಣ ಇವರಲ್ಲಿ ಕಂಡುಬರುತ್ತದೆ. ಉಗಾದಿ ನಂತರ ಮೇಷರಾಶಿಯವರ ಜೀವನ, ಉದ್ಯೋಗ ಮತ್ತು ವ್ಯವಹಾರ. 2026ರ ಉಗಾದಿ ನಂತರ ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ಹೊಸ ಕೆಲಸದ ಅವಕಾಶಗಳು ಅಥವಾ ಪದೋನ್ನತಿ ಸಿಗುವ ಸಾಧ್ಯತೆಯಿದೆ. ಕೆಲಸದಲ್ಲಿ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ವ್ಯವಹಾರ ಮಾಡುತ್ತಿರುವವರಿಗೆ ಈ ವರ್ಷ ಹೊಸ ವಿಸ್ತರಣೆಗಳ ಸಾಧ್ಯತೆಯಿದೆ. ಹೊಸ ಗ್ರಾಹಕರು ಹಾಗೂ ಹೊಸ ಆದಾಯದ ಮಾರ್ಗಗಳು ಕಂಡುಬರುತ್ತವೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಯೋಚನೆ ಮಾಡುವುದು ಉತ್ತಮ. ಹಣಕಾಸು ಸ್ಥಿತಿ. ಮೇಷರಾಶಿಯವರ ಹಣಕಾಸು ಸ್ಥಿತಿ ಈ ವರ್ಷ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಯ ಹೆಚ್ಚಾಗುವ ಸಾಧ್ಯತೆಯಿದ್ದರೂ ಕೆಲವೊಮ್ಮೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಹಣವನ್ನು ಉಳಿಸುವ ಅಭ್ಯಾಸ ಬೆಳೆಸುವುದು ಉತ್ತಮ. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಮನೆ ಖರೀದಿ ಅಥವಾ ವಾಹನ ಖರೀದಿ ಮಾಡುವ ಯೋಚನೆಯಿದ್ದರೆ ಈ ವರ್ಷ ಉತ್ತಮ ಸಮಯವಾಗಬಹುದು. ಪ್ರೀತಿ ಮತ್ತು ಕುಟುಂಬ ಜೀವನ. ಮೇಷರಾಶಿಯವರ ಕುಟುಂಬ ಜೀವನ ಸಾಮಾನ್ಯವಾಗಿ ಸಂತೋಷಕರವಾಗಿರುತ್ತದೆ. ಮನೆಯಲ್ಲಿನ ಸದಸ್ಯರ ನಡುವೆ ಒಗ್ಗಟ್ಟು ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಕಲಹ ಉಂಟಾಗಬಹುದು, ಆದರೆ ಸಹನೆ ಮತ್ತು ಸಮಜಾಯಿಷಿಯಿಂದ ಸಮಸ್ಯೆ ಪರಿಹಾರವಾಗುತ್ತದೆ. ಪ್ರೀತಿ ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಗೌರವ ಮುಖ್ಯವಾಗುತ್ತದೆ. ವಿವಾಹವಾಗದವರಿಗೆ ಮದುವೆ ಯೋಗ ಕಾಣಿಸಬಹುದು. ಶಿಕ್ಷಣ ಕ್ಷೇತ್ರ. ವಿದ್ಯಾರ್ಥಿಗಳಿಗೆ ಈ ವರ್ಷ ಶ್ರಮ ಮಾಡಿದಷ್ಟು ಫಲ ಸಿಗುವ ಸಮಯವಾಗಿದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಹೊಸ ಕೋರ್ಸ್ ಅಥವಾ ಹೊಸ ಕೌಶಲ್ಯ ಕಲಿಯಲು ಉತ್ತಮ ಸಮಯವಾಗಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಯೋಚಿಸುತ್ತಿರುವವರಿಗೆ ಅವಕಾಶಗಳು ದೊರೆಯಬಹುದು. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮ ವರ್ಷವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ದಣಿವು ಕಾಣಬಹುದು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸುವುದು ಮುಖ್ಯ. ಆಧ್ಯಾತ್ಮಿಕ ಜೀವನ. ಉಗಾದಿ ನಂತರ ಮೇಷರಾಶಿಯವರಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ದೇವಸ್ಥಾನ ಭೇಟಿ, ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆಯಿದೆ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಸಿಗುತ್ತದೆ. ಗಮನಿಸಬೇಕಾದ ವಿಷಯಗಳು. ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಹಣ ಖರ್ಚು ಮಾಡುವಾಗ ಎಚ್ಚರಿಕೆಯಿರಲಿ. ಮಾತಿನಲ್ಲಿ ಸಹನೆಯಿರಲಿ. ಆರೋಗ್ಯದ ಕಡೆ ಗಮನ ಕೊಡಿ. ಉಗಾದಿ ಪರಿಹಾರಗಳು, ರೆಮಿಡೀಸ್. ಮೇಷರಾಶಿಯವರು ಈ ವರ್ಷ ಕೆಳಗಿನ ಪರಿಹಾರಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯಬಹುದು. ಮಂಗಳವಾರ ದಿನ ಹನುಮಾನ್ ದೇವರಿಗೆ ಪೂಜೆ ಮಾಡುವುದು. ದೇವಸ್ಥಾನದಲ್ಲಿ ಕೆಂಪು ಹೂವು ಅರ್ಪಣೆ ಮಾಡುವುದು. ಬಡವರಿಗೆ ಅನ್ನದಾನ ಮಾಡುವುದು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು. ಈ ಪರಿಹಾರಗಳಿಂದ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿ ಸಿಗುತ್ತದೆ. ಒಟ್ಟು ಫಲಿತಾಂಶ. 2026ರ ಉಗಾದಿ ನಂತರ ಮೇಷರಾಶಿಯವರಿಗೆ ಇದು ಸಾಮಾನ್ಯವಾಗಿ ಪ್ರಗತಿಯ ವರ್ಷವಾಗಬಹುದು. ಹೊಸ ಅವಕಾಶಗಳು, ಉತ್ತಮ ಆದಾಯ ಮತ್ತು ಕುಟುಂಬದಲ್ಲಿ ಸಂತೋಷ ಕಾಣಿಸಬಹುದು. ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಶ್ರಮ ಮತ್ತು ಸಹನೆಯಿಂದ ಕೆಲಸ ಮಾಡಿದರೆ ನೀವು ಹೆಚ್ಚಿನ ಯಶಸ್ಸು ಪಡೆಯಬಹುದು. ಇಂತಹ ಪ್ರತಿದಿನದ ರಾಶಿ ಭವಿಷ್ಯ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.